ಉಡುಪಿಯಲ್ಲಿರುವ ಪುರಾತನ ಇತಿಹಾಸ ಹೊಂದಿರುವ ದೇವಾಲಯಗಳ ಪೈಕಿ ನಾವಿಂದು ನಿಮಗೆ ಪರಿಚಯಿಸಲು ಹೊರಟಿರುವುದು ಕಟಪಾಡಿಯ ಶ್ರೀ ವೆಂಕಟರಮಣ ದೇವಾಲಯದ ಕುರಿತು. ಸುಮಾರು 800 ವರ್ಷಗಳ ಪುರಾತನ ಇತಿಹಾಸ ಹೊಂದಿರುವ ಈ ದೇವಾಲಯದಲ್ಲಿ ಶ್ರೀನಿವಾಸ ದೇವರು ಶ್ರೀದೇವಿ ಭೂದೇವಿ ಸಹಿತ ನೆಲೆ ನಿಂತಿದ್ದಾರೆ. ಇಲ್ಲಿರುವ ವೀರಾಂಜನೇಯ ಮತ್ತು ಬೃಹತ್ ಗಂಟೆಯನ್ನ ಒಳಗೊಂಡಂತೆ ಹಲವಾರು ವಿಶೇಷತೆಗಳಿದ್ದು ಅದೇನದು ಎಂಬುದರ ಕುರಿತಾದ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ. ಕಲ್ಯಾಣದ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾನು ಶ್ರೀಕಾಂತ್ ಪೈ, ಇಲ್ಲಿಯ ಸ್ಟಾಫ್ ಮಾತಾಡ್ತಾ ಇದ್ದೀನಿ. ಸುಮಾರು 800 ವರ್ಷ ಹಿಂದಿನ ಈ ದೇವಸ್ಥಾನ ಕಟಪಾಡಿ ಶ್ರೀ ವೆಂಕಟರಮಣ ದೇವಸ್ಥಾನ ಅರ್ಚಕ ಫ್ಯಾಮಿಲಿಯಿಂದ ನಡೆಸಲ್ಪಡುವಂತಹ ಒಂದೇ ಒಂದು ದೇವಸ್ಥಾನ ಇದು. ಹಾಗೆ ಮ್ಯಾನೇಜ್ಮೆಂಟ್ ಸಹ ಅವರಿಗೆ ಸಹಕಾರ ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಪೂಜೆ ಉತ್ಸವ ಇತ್ಯಾದಿಗಳು ನಡೆಯುತ್ತದೆ. ಮೇಲಾಗಿ ಮೇಲೆ ದೇವರಿದ್ದಾರೆ ಶ್ರೀನಿವಾಸ ದೇವರು, ಶ್ರೀದೇವಿ ಭೂದೇವಿ ಸಮೇತ, ಹಾಗೆ ಅನಂತ ಪದ್ಮನಾಭ ದೇವರು, ಹಾಗೆ ಶ್ರೀ ವೆಂಕಟರಮಣ ದೇವರು, ಹೀಗೆ 3 ದೇವರಿದ್ದಾರೆ. ಹೊರಗಡೆ ಭ್ರಮರ, ತುಳಸಿ, ವೀರ ಆಂಜನೇಯ, ವೀರ ಹನುಮಂತ. ಇಲ್ಲಿ ಒಳಗಡೆ ಸಹ ಹನುಮಂತ ಇದ್ದಾನೆ, ಆದರೆ ಹೊರಗಡೆ ಒಂದು ವೀರ ಹನುಮಾನ್ ಮೂರ್ತಿ ಇದೆ. ಅದಕ್ಕೆ ಪ್ರತಿ ಶನಿವಾರ ಅಭಿಷೇಕಗಳು ಇತ್ಯಾದಿ ನಡೀತದೆ. ಲಕ್ಷ್ಮೀ ಗಣಪತಿ, ಹನುಮಂತ ಗರುಡ ದೇವರಿಗೂ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ, ಸಪ್ತೋತ್ಸವಗಳು ನಡೆಯುತ್ತದೆ. ಹೊರಗಡೆ ಕಲ್ಕುಡ ದೈವ ಇದೆ, ಅದಕ್ಕೂ ಪ್ರತಿ 3 ದಿನಕ್ಕೊಂದ್ಸಲ ಈಗ ನಡೀತಾ ಇದೆ. ವೈಶಾಖ ಅಮಾವಾಸ್ಯೆ, ಕೃಷ್ಣ ಪಕ್ಷದ ಅಮಾವಾಸ್ಯೆವರೆಗೆ ನಡೀತದೆ. ಹೊರಗಡೆ ಅಣ್ಣಪ್ಪ ದೈವದ ಗುಡಿ ಇದೆ, ಹಾಗೆ ಬೇರೆ ಗಣಗಳು ಇದೆ. ರಥೋತ್ಸವಗಳು ನಡೀತದೆ, ತುಂಬ ಕಾರ್ಯಕ್ರಮಗಳು ಇಲ್ಲಿ ನಡೀತದೆ. ಇಲ್ಲಿ ಒಂದು ಹೊರಗಡೆ ಒಂದು ಗಂಟೆ ಇದೆ, ದೊಡ್ಡ ಗಂಟೆ. ಅದರಲ್ಲಿ ವಿಶೇಷ ಏನು ಹೇಳಿದ್ರೆ, ಆ ಗಂಟೆಯನ್ನು ಒಂದ್ಸಲ ಬಾರಿಸಿದರೆ ಕನಿಷ್ಠ ಒಂದು 2 ಮಿನಿಟ್ 3 ಮಿನಿಟ್ವರೆಗೆ ಅದರ ಒಂದು ವೈಬ್ರೇಷನ್ ಇರ್ತದೆ, ಗಂಟೆಯ ಶಬ್ದಗಳು ಪ್ರಸಿದ್ಧ ಇರ್ತದೆ. ಸೊ ಅದರದ್ದೊಂದು ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ತುಂಬ ಕಾರ್ಯಕ್ರಮಗಳು ನಡೀತದೆ. GSB ಸಮಾಜದ ಅರ್ಚಕ ರಾಮ್ ಭಟ್ ಮತ್ತು ವೆಂಕಟೇಶ್ ಭಟ್ ಇವರ ಫ್ಯಾಮಿಲಿ ಅವರದೊಂದು ನಡೆಸ್ಕೊಂಡು ಬಂತ ಸುಮಾರು 800 ವರ್ಷ ಇತಿಹಾಸ ಇರುವ ಈ ದೇವಸ್ಥಾನ 400 ವರ್ಷಕ್ಕೆ ಮೇಲೆ ದಾಖಲೆಗಳಿವೆ. ಆದರೆ 800 ವರ್ಷದ ಹಿಂದಿನಿಂದ ಈ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರು ವಿಷ್ಣು ಭಟ್ ಅಂತೇಳಿ ಪರ್ಯಾಯ ಅರ್ಚಕರು ಈ ವರ್ಷದ. ಹಾಗೆ ವರ್ಷ ಬೇರೆ ಬೇರೆ ಅವರ ಅರ್ಚಕ ಫ್ಯಾಮಿಲಿಯಲ್ಲಿ ಪರ್ಯಾಯ ಚೇಂಜ್ ಆಗ್ತಾ ಇರ್ತದೆ. ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೀತಾ ಇರ್ತದೆ. ನಮಸ್ಕಾರ. ಅದೇ ರೀತಿ ಸ್ವಾಮೀಜಿಗಳ ಕರಕಮಲಗಳಿಂದ ದಿವ್ಯ ಮುಹೂರ್ತದಲ್ಲಿ ದೇವರು ಪುನಃಪ್ರತಿಷ್ಠಾಪನೆಗೊಂಡು ವಿಶೇಷ ಸಂಭ್ರಮ ಅಥವಾ ಪಂಚಪರ್ವಾದಿಗಳು ಅತ್ಯಂತ ವಿಜೃಂಭಣೆಯಿಂದ ಜರುಗುವಂಥ ದೇವಸ್ಥಾನ. ಇಲ್ಲಿ ವಿಶೇಷ ಒಂದು ಅನಂತ ಚತುರ್ದಶಿ ಅಂತ ಹೇಳಿದರೆ ಅನಂತನ ವ್ರತ, ಭಾದ್ರಪದ ಶುದ್ಧ ಚತುರ್ದಶಿ ದಿವಸ ಬರ್ತದೆ. ಅದು ಸಾಧಾರಣ 1,500-2 ಸಾವಿರ ಹತ್ತಿರವರೆಗೆ ಜನರು ಬರ್ತಾರೆ. 14 ಬಗೆಯ ಸಿಹಿ ತಿಂಡಿಗಳನ್ನು ಹಂಚುತ್ತಾರೆ ಆ ದಿವಸ. ಅದೇ ರೀತಿಯಲ್ಲಿ ವಿಶೇಷವಾದಂಥದ್ದು ಮಹೋತ್ಸವ, 7 ದಿವಸ ರಥೋತ್ಸವ ನಡೆಯುವುದು. ಮಾಘ ಶುದ್ಧ ಚತುರ್ಥಿಯಿಂದ ಮಧ್ವನವಮಿ ಹಾಗೂ ದಶಮಿಯ ಅವಭೃತ ಮಹೋತ್ಸವದವರೆಗೆ ನಡೆಯುವಂಥ ದೇವಸ್ಥಾನಗಳಲ್ಲಿ ಒಂದಿದು. ಈ ದೇವಸ್ಥಾನದಲ್ಲಿ ಕೆತ್ತನೆಗಳನ್ನು ನೋಡಿದರೆ ಅತ್ಯಂತ ವೈಭವದಿಂದ ಈ ದೇವರ ಒಂದು ಸಾನ್ನಿಧ್ಯ ಇದೆ ಅಂತ ಹೇಳಿ ಎಲ್ಲ ಭಜಕರು ನೋಡಿಕೊಂಡು ಬರ್ತಾ ಇದ್ದಾರೆ. ಭಾಗವತದಲ್ಲಿ ಯಾವ ರೀತಿಯಲ್ಲಿ ಪರಮಾತ್ಮನ ಲೀಲೆಗಳಿವೆ ಅದನ್ನೆಲ್ಲ ಈ ದೇವಸ್ಥಾನದ ಕೆತ್ತನೆಗಳಲ್ಲಿ ತೋರ್ಪಡಿಸಿದ್ದಾರೆ. ವಿಶೇಷವಾಗಿ ಸಹಸ್ರನಾಮವನ್ನು ಇಡೀ ದೇವಾಲಯದ ಹಲಗೆಗಳಲ್ಲಿ ಕೆತ್ತಿದ್ದಾರೆ. ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಬಂದಾಗ ಅವರು ನೋಡಿ ಹೇಳಿದರು, ಈ ಭಗವಂತ ಎಲ್ಲ ಕಡೆಯ ಕಲೆಗಳನ್ನು ತನ್ನಲ್ಲಿ ಆಕರ್ಷಿಸಿ ತನ್ನಲ್ಲಿ ಇಟ್ಟುಕೊಂಡಿದ್ದಾನೆ. ಅಂಥ ಒಂದು ದೇವಸ್ಥಾನ, ಭವ್ಯವಾದ ದೇವಸ್ಥಾನ, ದಿವ್ಯವಾಸನ ನೋಡೋದಕ್ಕೆ ಸುಂದರವಾಗಿದೆ. ಮನಸ್ಸಿಗೆ ಆನಂದ, ಮುದವನ್ನು ಕೊಡ್ತದೆ, ಸಂತೋಷವನ್ನು ಕೊಡ್ತದೆ ಅಂತ ಹೇಳಿದರು ಅವರು.